ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಲವ್ ಸ್ಟೋರಿ ಮೂವೀಸ್ಗಳಂದ್ರೆ ಸಿನಿಮಾದ ಎಂಡಿಂಗ್ ಬರೀ ಹ್ಯಾಪಿ ಎಂಡಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಸಿನಿಮಾಗಳ ಅವುಗಳ ಎಮೋಷ್ನಲ್ ಹಾಗೆ ಪೇನ್ಫುಲ್ ಎಂಡಿಂಗ್ ನೋಡಿ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ನಮ್ಮನ್ನು ಕಾಡೋದಲ್ಲದೆ ಅದರ ಎಫೆಕ್ಟ್ 3-2 ಡೇಸ್ ನಮ್ಮ ಮೈಂಡ್ನಿಂದ ಹೊರಗೆ ಹೋಗೋದಿಲ್ಲ. ಆ ರೀತಿ ನಮ್ಮನ್ನು ಕಾಡೋ ಬೆಸ್ಟ್ 5 ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಡಾಡಾ. ಇದೊಂದು ತಮಿಳ್ ಸಿನಿಮಾದಲ್ಲಿ ಕೆವಿನ್ ಹಾಗೆ ಅನುಪಮಾ ದಾಸ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಮಣಿಕಂಠನ್ ಹಾಗೆ ಸಿಂಧು ಇಬ್ಬರು ಕೂಡ ಲವ್ ಮಾಡ್ತಾ ಇರ್ತಾರೆ. ಇಬ್ಬರು ಕೂಡ ಕಾಲೇಜ್ನಲ್ಲಿ ಓದ್ತಾ ಇರ್ತಾರೆ ಕೂಡ. ಆದರೆ ಒಂದು ಟೈಮ್ನಲ್ಲಿ ಸಿಂಧು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದರೆ ಸಿಂಧುವಿಗೆ ಅದನ್ನು ಅಬೋಷನ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಸೊ ಈ ರೀಸನಿಂದ ಇವರಿಬ್ಬರ ನಡುವೆ ಏನೆಲ್ಲ ಆಗುತ್ತೆ ಆ್ಯಂಡ್ ಸಿನಿಮಾದ ಕೊನೆಯಲ್ಲಿ ಏನಾಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಸಿನಿಮಾ ಸಿಗೋದು ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಬೇಬಿ. ಇದೊಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದ ಮೇನ್ ಲೀಡ್ ರೋಲಲ್ಲಿ ಆನಂದ್ ದೇವರಕೊಂಡ ಹಾಗೆ ವೈಷ್ಣವಿ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ವೈಷ್ಣವಿ ಎಂಬ ಹುಡುಗಿ 10ನೇ ಕ್ಲಾಸಿಂದ ಆನಂದ್ ಎಂಬ ಹುಡುಗನ ಜೊತೆ ಲವ್ನಲ್ಲಿ ಇರ್ತಾಳೆ. ಆದರೆ ಅವಳು ಕಾಲೇಜ್ಗೆ ಜಾಯ್ನ್ ಆದ ನಂತರ ಅವಳ ಲೈಫ್ನಲ್ಲಿ ಆದ ಬದಲಾವಣೆ ಏನು, ಹಾಗೆ ಅವಳ ಲೈಫ್ನಲ್ಲಿ ವಿಜಯ್ ಎಂಬ ಇನ್ನೊಬ್ಬ ಹುಡುಗ ಬಂದಾಗ ಆ ಹುಡುಗನಿಂದ ಇವಳಿಗೆ ಏನೆಲ್ಲ ಆಗುತ್ತೆ, ಹಾಗೆ ಆನಂದ್ ಹಾಗೆ ವೈಷ್ಣವಿ ನಡುವೆ ರಿಲೇಶನ್ಶಿಪ್ ಹೇಗೆ ಚೇಂಜ್ ಆಗುತ್ತೆ ಆ್ಯಂಡ್ ಸಿನಿಮಾದ ಕೊನೆಯಲ್ಲಿ ಏನಾಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಓನ್ಲಿ ತೆಲುಗು ಲ್ಯಾಂಗ್ವೇಜ್. ಲಿಸ್ಟ್ನಲ್ಲಿ 3ನೇ ಸಿನಿಮಾ ದಿಲ್ ಬಚಾರೆ. ಇದೊಂದು ಹಿಂದಿ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸುಶಾಂತ್ ಸಿಂಗ್ ಹಾಗೆ ಸಂಜನಾ ಸಂಗಾಯಿ ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಹಿಂದಿ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋಯಿನ್ಗೆ ಥೈರಾಯ್ಡ್ ಕ್ಯಾನ್ಸರ್ ಇರುತ್ತೆ. ಅವಳು ಎಲ್ಲಿಗೆ ಹೋದರೂ ಕೂಡ ಅವಳ ಜೊತೆ ಆಕ್ಸಿಜನ್ ಸಿಲಿಂಡರ್ ಇರಲೇಬೇಕು. ಈ ರೀತಿ ಹೀರೋಯಿನ್ ಬೋರಿಂಗ್ ಲೈಫ್ನ ನಡೆಸ್ತಾ ಇರ್ತಾಳೆ. ಅವಳ ಲೈಫ್ಗೆ ನಮ್ಮ ಹೀರೋ ಎಂಟ್ರಿ ಕೊಡ್ತಾನೆ. ನಮ್ಮ ಹೀರೋ ಅವಳ ಲೈಫ್ನಲ್ಲಿ ಬಂದಾಗ ಏನೆಲ್ಲ ಆಗುತ್ತೆ, ಹಾಗೆ ಸಿನಿಮಾದ ಕೊನೆಯಲ್ಲಿ ಏನಾಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ನಿಮ್ಮ ಲೈಫ್ನಲ್ಲಿ ಒಂದೊಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳೋದಂತೂ ಪಕ್ಕ. ಆ್ಯಂಡ್ ಸಿನಿಮಾ ಸಿಗೋದು ಜಿಯೋ ಹಾಟ್ಸ್ಟಾರ್ನಲ್ಲಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಕಲರ್ ಫೋಟೋ. ಇದೊಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸುಹಾಸ್ ಹಾಗೆ ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಜಯಕೃಷ್ಣ ಎಂಬ ಡಾರ್ಕ್ ಸ್ಕಿನ್ ಇರೋ ಹುಡುಗ ಒಬ್ಬಳು ಹೈ ರೇಂಜ್ ಗ್ಲಾಮರಸ್ ಆಗಿರೋ ದೀಪಾ ಎಂಬ ಹುಡುಗಿನ ಲವ್ ಮಾಡ್ತಾನೆ. ಮುಂದೆ ಇವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ಪ್ರೀಸೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇವರಿಬ್ಬರ ನಡುವಿನ ಲವ್ ಸ್ಟೋರಿ ಅಪ್ ಆ್ಯಂಡ್ ಡೌನ್ ಹೇಗಿರುತ್ತೆ, ಹಾಗೆ ಸಿನಿಮಾದ ಕೊನೆಯಲ್ಲಿ ಇವರಿಬ್ಬರ ಲವ್ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೂ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಆ ರೀತಿ ಇದೆ ಕ್ಲೈಮ್ಯಾಕ್ಸ್. ಡೋಂಟ್ ಮಿಸ್ ಇಟ್. ಆ್ಯಂಡ್ ಸಿನಿಮಾ ಸಿಗೋದು ಪ್ಲಾಟ್ಫಾರ್ಮಲ್ಲಿ. ಲಿಸ್ಟಲ್ಲಿ 1ನೇ ಸಿನಿಮಾ ದಿಯಾ. ಇದೊಂದು ಕನ್ನಡ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಪೃಥ್ವಿ ಅಂಬೂರ್ ಹಾಗೆ ಖುಷಿ ರವಿ ದೀಕ್ಷಿತ್ ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋಯಿನ್ ದಿಯಾ ತನ್ನ ಕಾಲೇಜಿನಲ್ಲಿ ರೋಹಿತ್ ಎಂಬ ಹುಡುಗನನ್ನು ಪ್ರೀತಿಸುತ್ತಿರುತ್ತಾಳೆ. ಅದು ಮುಂದೆ ಮದುವೆವರೆಗೂ ಹೋಗುತ್ತೆ. ಆದರೆ ಒಂದು ಟೈಮ್ನಲ್ಲಿ ಇವರಿಬ್ಬರಿಗೆ ಆಗೋ ಆಕ್ಸಿಡೆಂಟ್ನಲ್ಲಿ ರೋಹಿತ್ ಸತ್ತು ಹೋದ ಅಂತ ತಿಳಿಯೋ ದಿಯಾ ಈ ಘಟನೆ ನಂತರ ಹೀರೋಯಿನ್ ಡಿಪ್ರೆಷನ್ಗೆ ಹೋಗ್ತಾಳೆ. ಆಗ ಇವಳ ಲೈಫ್ನಲ್ಲಿ ಅಭಿ ಎಂಬ ಹುಡುಗ ಬರ್ತಾನೆ. ಮುಂದೆ ಅಭಿ ದಿಯಾ ಲೈಫ್ನಲ್ಲಿ ಬಂದಾಗ ಅವಳ ಲೈಫ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾದ ಕೊನೆಯಲ್ಲಿ ಅಭಿ ದಿಯಾ ಲೈಫ್ನಲ್ಲಿ ಬಂದಾಗ ಏನೆಲ್ಲ ಆಗುತ್ತೆ, ಹಾಗೆ ಸಿನಿಮಾದ ಕೊನೆಯಲ್ಲಿ ಏನಾಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಅಮೆಜಾನ್ ಪ್ರೈಮ್ನಲ್ಲಿ. ಸೊ ಇವು ಫ್ರೆಂಡ್ಸ್ ಕೆಲವು ಎಮೋಷ್ನಲ್ ಹಾಗೆ ಪೈನ್ಫುಲ್ ಎಂಡಿಂಗ್ ಇರೋ ಸಿನಿಮಾಗಳು. ಈ ರೀತಿ ಸಾಕಷ್ಟು ಸಿನಿಮಾಗಳು ಇವೆ, ಆದರೆ ಅವು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಸಿಗೋದಿಲ್ಲ. ಸೊ ಆ ಮೂವೀಸ್ಗಳು ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ, ಮುಂದೆ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಹಾಗೆ ನಿಮ್ಮ ಫೇವ್ರೆಟ್ ಎಮೋಷ್ನಲ್ ಫೀಲ್ ಗುಡ್ ಮೂವಿ ಯಾವುದು ಅಂತ ಕೆಳಗಡೆ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ.